ಹೀಗೆ ಎಲ್ಲೆಂದರಲ್ಲಿ ಯುವ ಸಮೂಹ ಹುಚ್ಚಾಟವನ್ನ ಮೆರೆದಿದೆ. ಹೊಸ ವರ್ಷಾಚರಣೆ ವೇಳೆ ಒಬ್ಬ ಮಂಗಾಟ ಆಡಿದ್ರ ಬಗ್ಗೆನೂ ಕೂಡ ವಿಜುವಲ್ಸ್ ಲಭ್ಯವಾಗಿದೆ. ಬೆಂಗಳೂರಿನ ಕೋರಮಂಗಲದಲ್ಲಿ ರಾತ್ರಿ ಆಗಿರೋದು ಯುವಕ ಒಬ್ಬ ಕಿರಿಕ್ ಮಾಡಿದಾನೆ. ಕಂಠಪೂರ್ತಿ ಕುಡಿದು ಪೊಲೀಸರ ಜೊತೆಗೇನೆ ಅವರಿಗೆ ಸಲ್ಯೂಟ್ ಹೊಡೆಯೋದು, ಅವ್ರು ಹೇಳಿದ್ದನ್ನು ಕೇಳದೇ ಇರುವಂಥದ್ದು, ಹಿಂಗೆ ಒಂದಷ್ಟು ಕಿರಿಕ್ ಮಾಡಿದಾನೆ. ಸಲ್ಯೂಟ್ ಹೊಡ್ಕೊಂಡು ನಿಂತಿದ್ದ ಅಲ್ಲೇನೆ ನಡು ರಸ್ತೆಯಲ್ಲಿ ಪೊಲೀಸರಿಗೆ ಅಲ್ಲಿ ನೋಡಿಯಲ್ಲಿ ಆತ ಏನು ಹೇಳಿದ್ರು ಹೋಗ್ತಾ ಇಲ್ಲ ಪೊಲೀಸರಿಗೆ ನೋಡಿಯಲ್ಲಿ ಸಲ್ಯೂಟ್ ಹೊಡಿತಾನೆ. ಸರಿ ಆಯ್ತಪ್ಪ ಹೋಗು, ನಿನ್ನ ಸಲ್ಯೂಟ್ ತಗೊಂಡೆ ಹೋಗು ಅಂದರೂ ಬಿಡ್ತಾ ಇಲ್ಲ. ನೋಡಿಯಲ್ಲಿ ಬರೋರ್ಗೆಲ್ಲರಿಗೂ ಈತ ಬಹುಶಃ ಪೊಲೀಸರ ದೊಡ್ಡ ಅಭಿಮಾನಿ ಅನಿಸುತ್ತೆ. ಹಾಗಾಗಿ ಅಫ್ಕೋರ್ಸ್ ಈ ಸಂದರ್ಭದಲ್ಲಿ ನಾವು ಪೊಲೀಸರಿಗೆ ಶ್ಲಾಘನೆ ಮಾಡಲೇಬೇಕು. ಯಾಕಂದರೆ ನೋಡಿ ಹಿಂಗೆ ಹುಚ್ಚಾಟ ಆಡಿದ್ದಾರೆ. ಇದನ್ನೆಲ್ಲ ತಡ್ಕೊಂಡು ಪಾಪ ಆ ಸೆಕ್ಯೂರಿಟಿ ಕೊಡಬೇಕಾಗಿರುವಂಥ ಜವಾಬ್ದಾರಿ ನಮ್ಮ ಪೊಲೀಸ್ ಸಿಬ್ಬಂದಿಗೆ. ಅವರು ತಮ್ಮ ಹೊಸ ವರ್ಷಾಚರಣೆಯನ್ನು ಬದಿಗಿಟ್ಟು ತಮ್ಮ ಫ್ಯಾಮಿಲಿ ಜೊತೆಗಿರುವಂಥದ್ದನ್ನು ಕೂಡ ಬದಿಗಿಟ್ಟು ನಮ್ಮ ಸೇಫ್ಟಿಗೋಸ್ಕರ, ನಿಮ್ಮೆಲ್ಲರ ಸೇಫ್ಟಿಗೋಸ್ಕರ ನುಡಿಯಲ್ಲಿ ರಕ್ಷಣೆಗೆ ಅಂಥೇಳಿ ಬಂದಿರುವಂಥ ಪೊಲೀಸರು. ಈತ ಬೇರೆ ಏನು ಮಾಡಿಲ್ಲ, ಕಿರಿಕಿಗಳು ಬರೀ ಇಷ್ಟೇ, ಅಲ್ಲಿ ಹೋಗಿ ನಿಂತ್ಕೊಳ್ಳೋದು, ಎಲ್ರಿಗೂ ಸಲ್ಯೂಟ್ ಹೊಡೆಯೋದು, ಎಲ್ರಿಗೂ ವಿಶ್ ಮಾಡೋದು, ಹೋಗೋದು, ಹಿಂಗೆ ಒಂದಷ್ಟು ಮಂಗಾಟ ಆಡಿದಾನೆ. ಇದು ನಿನ್ನೆ ರಾತ್ರಿ ಕೋರಮಂಗಲದಲ್ಲಿ ಕಂಡುವಂತಹ ದೃಶ್ಯ. ಹೀಗೆ ಇದು ಒಂದೇ ಅಲ್ಲ, ಇನ್ನೂ ತುಂಬ ಜನ ಬೇರೆ ಬೇರೆ ರೀತಿಯಲ್ಲಿ ಹುಚ್ಚಾಟಗಳನ್ನು, ಮಂಗಾಟಗಳನ್ನೆಲ್ಲವನ್ನು ಕೂಡ ಮೆರೆದಿದ್ದಾರೆ. ಅದೆಲ್ಲವೂ ಕೂಡ ಎಣ್ಣೆ ಏಟು. ಇವ್ರು ಆಡ್ತಿರೋದಲ್ಲ, ಒಳಗಿರುವಂಥ ಪರಮಾತ್ಮ ಆಡಿಸ್ದಂಗೆ ಇವ್ರು ಆಡ್ತಾ ಇರುವಂಥದ್ದು. ಇವ್ರ ಕಣ್ಣಿಗೆ ಬೇರೆಯವರೆಲ್ಲರೂ ಅಬ್ನಾರ್ಮಲ್ ಆಗಿ ಕಾಣಿಸ್ತಾ ಇರ್ತಾರೆ ಅಷ್ಟೇ. ಆ ಎಣ್ಣೆ ಹೊಡೆದಾಗ ನಾನು ಸರಿ ಇದ್ದೀನಿ, ನಾನು ಸರಿಯಾಗೇ ಬಿಹೇವ್ ಮಾಡ್ತಾ ಇದ್ದೀನಿ, ಬೇರೆಯವ್ರು ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡ್ತಾ ಹೋಗ್ತಾ ಇರ್ತಾರೆ. ಹಾಗೆ ಹೊಸ ವರ್ಷದ ಸಂಭ್ರಮಾಚರಣೆ ವೇಳೆ ಕೆಲವೊಂದಷ್ಟು ಜನ ಪುಂಡಾಟ ಕೂಡ ಮೆರೆದಿದ್ದಾರೆ. ಕುಡಿದ ಮತ್ತಿನಲ್ಲಿ ಕೆಲವು ಯುವಕರು ದಾಂಧಲೆಯನ್ನು ಮಾಡಿರೋದು, ಹೆಣ್ಮಕ್ಳು, ಮಹಿಳಾ ಪೊಲೀಸರ ಜೊತೆಗೆ ಸ್ವಲ್ಪ ಅನುಚಿತವಾಗಿಯೂ ಕೂಡ ವರ್ತಿಸಿದ್ದಾರೆ. ಅವರಿಗೆ ತಕ್ಕ ಶಾಸ್ತಿ ಕೂಡ ಪೊಲೀಸರು ಅಲ್ಲಲ್ಲೇ ಮಾಡಿದ್ದಾರೆ. ಪುಂಡ ಯುವಕರನ್ನು ಎಳೆದೊಯ್ದು ಸಿಸಿಬಿ ಪೊಲೀಸರು ಒಂದಷ್ಟು ಬೆಂಡೆತ್ತಿದ್ರು. ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ನಲ್ಲಿ ಆದಂಥ ಒಂದು ಘಟನೆ ಇದು. ನೋಡಿ, ಇಲ್ಲಿ ಹೋಗಿ ಕಿರಿಕ್ ಮಾಡ್ತಾ ಇದ್ದಂಥವ್ರಿಗೆ ಪೊಲೀಸರು ತುಂಬ ಪ್ರೀತಿಯಿಂದ ಮರ್ಯಾದೆಯಿಂದ ಕರ್ಕೊಂಡೋಗಿ ಅದಾದ್ಮೇಲೆ ಬೆಂಡೆತ್ತು ಕಳಿಸಿರ್ತಾರೆ. ಟೈಮ್ ಆಯ್ತು ಹೋಗಿ ಅಂದರೂ ಕೂಡ ಹೋಗಲ್ಲ. ಹೇಳಿದ್ದಾರೆ 1 ಗಂಟೆವರೆಗೂ ಕೂಡ ಅವಕಾಶ ಇದೆ, 1 ಗಂಟೆವರೆಗೂ ಕೂಡ ನೀವೇನು ಸಂಭ್ರಮಾಚರಣೆ ಮಾಡ್ತೀರಿ ಮಾಡಿ. ಆದರೆ ಯಾವುದನ್ನು ನೋಡಿ, ಅಲ್ಲಿ ಒಬ್ಬ ಕುಣ್ಕೊಂಡು ಹೋಗ್ತಾ ಇದ್ದಾರೆ ರಸ್ತೆಯಲ್ಲಿ, ಇನ್ನೊಬ್ಬ ಒಂದಷ್ಟು ಕಿರಿಕ್ ಮಾಡ್ತಾ ಇದ್ದ ಪೊಲೀಸರ ಜೊತೆಗೇನೆ. ಒಂದು ಲಘುವಾಗಿ ಲಾಠಿ ರುಚಿಯನ್ನು ಕೂಡ ಪೊಲೀಸರು ತೋರಿಸ್ಬೇಕಾಯ್ತು. ಯಾಕಂದರೆ ಇವ್ರನ್ನೆಲ್ಲ ಹ್ಯಾಂಡಲ್ ಮಾಡೋದು ಭಾಳ ಕಷ್ಟ ಇಲ್ಲ ಅಂತ ಹೇಳಿದ್ರೆ. ಇನ್ನು ಬೆಂಗಳೂರಿನಲ್ಲಿ ಅಕ್ರಮವಾಗಿ ಪಾರ್ಟಿ ಮಾಡ್ತಾ ಇದ್ದವರಿಗೆ ಶಾಕ್ ಕೊಟ್ಟಿದ್ದಾರೆ. ಫಾರ್ಮ್ ಹೌಸ್ನಲ್ಲಿ ಪಾರ್ಟಿ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಪೊಲೀಸರು ಹೋಗಿ ರೇಡ್ ಮಾಡಿದ್ದಾರೆ. ಯಾಕಂದರೆ ಇವರು ಪಾರ್ಟಿ ಮಾಡೋದಕ್ಕೆ ಅನುಮತಿಯನ್ನು ಪಡ್ಕೊಂಡಿರಲಿಲ್ವಂತೆ. ಮುಂಚೆನೇ ಹೇಳಿದ್ರು, ನೀವೇನಾದರೂ DJ ಅಥವಾ ಮ್ಯೂಸಿಕ್ ಹಾಕ್ತೀರಿ, ದೊಡ್ಡದಾಗಿ ಪಾರ್ಟಿ ಆಯೋಜನೆ ಮಾಡ್ತೀರಿ ಅಂತ ಹೇಳಿದ್ರೆ ಅದಕ್ಕೆ ಪರ್ಮಿಷನ್ ತಗೊಳ್ಬೇಕಿತ್ತು. ಆದರೆ ಇವರು ಪರ್ಮಿಷನ್ನ ತಗೊಂಡಿಲ್ಲ. ಸೊ ಹಾಗಾಗಿ ಪೊಲೀಸರು ಹೋಗಿ ಅಲ್ಲಿ ರೇಡ್ ಮಾಡಿದ್ರು. ದೊಡ್ಡಬಳ್ಳಾಪುರ ತಾಲೂಕಿನ ಹೆಗ್ಡಹಳ್ಳಿ ಬಳಿ ಆಗಿರುವಂಥ ರೇಡ್ ಇದು. ಸುಮಾರು 40-50 ಯುವಕರು ಸೇರಿಕೊಂಡು ಭರ್ಜರಿ ಎಣ್ಣೆ ಪಾರ್ಟಿ ಮಾಡ್ತಾ ಇದ್ರು. ಗಾರ್ಡನ್ ಏರಿಯಾದಲ್ಲಿ ಸೌಂಡು, ಮ್ಯೂಸಿಕ್ ಹಾಕ್ಕೊಂಡು ಜೋರಾಗಿ ಕಿರ್ಚ್ಕೊಂಡು ಕೂತಿದ್ರು. ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ನೇತೃತ್ವದಲ್ಲಿ ನಡೆದಂಥ ಒಂದು ದಾಳಿ ಇದು. ಫಾರ್ಮ್ ಹೌಸ್ ಮಾಲೀಕನ ವಿರುದ್ಧ ಪೊಲೀಸರು ಕೇಸ್ ಹಾಕಿದ್ದಾರೆ. ಪಾರ್ಟಿ ಆಯೋಜಕರ ವಿರುದ್ಧವೂ ಕೂಡ ಕೇಸ್ ದಾಖಲು ಮಾಡಿದ್ದಾರೆ. ಸ್ಥಳದಿಂದ ನಾವು ಪ್ರತಿನಿಧಿ ನವೀನ್ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಹೊಸ ವರ್ಷದ ಪಾರ್ಟಿ ಮೂಡ್ನಲ್ಲಿದ್ದಂಥವ್ರಿಗೆ ಪೊಲೀಸರು ಮಧ್ಯರಾತ್ರಿ ಶಾಕನ್ನು ಕೊಟ್ಟಿದ್ದಾರೆ. ಜೊತೆಗೆ ಈಗ ರೆಸಾರ್ಟ್ನಲ್ಲೂ ಸಹ ನಾವು ನೋಡ್ತಾ ಇರ್ಬೋದು, ಏನು ಖಾಸಗಿ ಫಾರ್ಮ್ ಹೌಸ್ನಲ್ಲಿ ಏನು ಪೊಲೀಸರು ಮಧ್ಯರಾತ್ರಿ ದಾಳಿಯನ್ನು ನಡೆಸಿ ಪಾರ್ಟಿಗೆ ಬ್ರೇಕನ್ನು ಹಾಕಿರ್ತಕ್ಕಂಥದ್ದು ಈಗ ನಾವು ದೃಶ್ಯಗಳಲ್ಲೂ ಸಹ ನೋಡ್ತಾ ಹೋಗ್ಬೋದು. ಏನೊಂದು ದೊಡ್ಡಬಳ್ಳಾಪುರ ತಾಲೂಕಿನ ನಂದಿಪೀಠದ ತಪ್ಪಲಿನಲ್ಲಿ ಏನೊಂದು ಭರ್ಜರಿ ಪಾರ್ಟಿಯನ್ನು ಇದೀಗ ಆಯೋಜನೆ ಮಾಡಿದ್ರು. ಆ ಪಾರ್ಟಿಗೆ ಮಧ್ಯರಾತ್ರಿ 12 ಗಂಟೆ ಸುಮಾರಿಗೆ ಇದೀಗ ಪೊಲೀಸರು ಎಂಟ್ರಿಯನ್ನು ಕೊಟ್ಟು ಶಾಕನ್ನು ಕೊಟ್ಟಿದ್ದಾರೆ. ದೃಶ್ಯಗಳಲ್ಲೂ ಸಹ ನೋಡ್ತಾ ಇರ್ಬೋದು, ಏನು ರೆಸಾರ್ಟ್ಗಳ ರೀತಿಯಲ್ಲಿ ಎಣ್ಣೆ ತುಂಡು ಎಲ್ಲ ಇಟ್ಕೊಂಡು ಸಾಕಷ್ಟೊಂದು ಭರ್ಜರಿ ಪಾರ್ಟಿಯನ್ನೇ ಮಾಡ್ತಾ ಇದ್ರು. ಆದರೆ ಯಾವುದೇ ಅನುಮತಿಯನ್ನು ಪಡೆಯದೆ ಇಲ್ಲಿ ಪಾರ್ಟಿಯನ್ನು ಮಾಡ್ತಾ ಇದ್ದದ್ದು. ಇಲ್ಲಿ ಸುಮಾರು 40-50 ಜನ ಯುವಕರು ಸೇರಿಕೊಂಡು ಒಂದು ಮೋಜು ಮಸ್ತಿಯನ್ನು ಮಾಡಿಕೊಂಡು ಮ್ಯೂಸಿಕನ್ನು ಹಾಕ್ಕೊಂಡು ಮೋಜು ಮಸ್ತಿ ಮಾಡ್ತಾಯಿದ್ರು. ಏನು ಮೋಜು ಮಸ್ತಿ ಬಗ್ಗೆ ಸ್ಥಳೀಯರು ದೂರು ಕೊಟ್ಟಂಥ ಹಿನ್ನೆಲೆಯಲ್ಲಿ, ಜೊತೆಗೆ ಹೆಚ್ಚಿನ ಶಬ್ದವನ್ನು ಹಾಕಿ ಏನೊಂದು ಶಬ್ದ ಮಾಲಿನ್ಯ ಮಾಡ್ತಾ ಇದ್ದಂಥ ಹಿನ್ನೆಲೆಯಲ್ಲಿ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಸಾದಿಕ್ ಪಾಷಾ ಅವರ ನೇತೃತ್ವದಲ್ಲಿ ಇದೀಗ ದಾಳಿ
ದಾಳಿಯನ್ನು ನಡೆಸಿ ಪಾರ್ಟಿಗೆ ಬ್ರೇಕನ್ನು ಹಾಕಿದ್ದಾರೆ. ಜೊತೆಗೆ ಈಗ ಪಾರ್ಟಿ ಮಾಡ್ತಾ ಇದ್ದಂಥವ್ರಿಗೂ ಸಹ ಒಂದು ರೀತಿ ಬಿಸಿಯನ್ನು ಮುಟ್ಟಿಸಿದ್ದಾರೆ. ಜೊತೆಗೆ ಅನುಮತಿಯನ್ನು ಪಡೆದುಕೊಳ್ಳೋದು ಕಡ್ಡಾಯವಾಗಿತ್ತು, ಆದರೆ ಅದು ಯಾವುದನ್ನು ಸಹ ಪಾಲನೆ ಮಾಡದೆ ಆ ಪಾರ್ಟಿಯನ್ನು ಆಯೋಜನೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪೊಲೀಸರು ದಾಳಿಯನ್ನು ಮಾಡಿ ಅದಕ್ಕೆ ಬ್ರೇಕನ್ನು ಹಾಕಿದ್ದಾರೆ. ಏನೊಂದು ಪಾರ್ಟಿ ನಡೀತಾ ಇದ್ದಂಥ ಸ್ಥಳದಲ್ಲಿ ಇದ್ದಂಥ ಏನು ಮದ್ಯವನ್ನು ಸಹ ಈಗಾಗಲೇ ವಶಕ್ಕೆ ಪಡೆದುಕೊಂಡಿದ್ದಾರೆ. ಜೊತೆಗೆ ಒಂದು ಫಾರ್ಮ್ ಹೌಸ್ ಇದೆ, ಇವರು ಯಾರಿಗೆ ಸೇರಿದ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಅವ್ರ ಹತ್ರ ಸಹ ಒಂದು ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಅವರು ಸಹ ಸ್ಥಳಕ್ಕೆ ಕರೆಸಿ ವಿಚಾರಣೆ ಮಾಡುವಂಥ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ. ನಾವು ದೃಶ್ಯಗಳು ಸಹ ನೋಡ್ತಾ ಇರ್ಬೋದು. ಏನು ಪೊಲೀಸರು ಸಹ ಇಲ್ಲಿಗೆ ಬಂದಿರತಕ್ಕದ್ದು ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ಅವರೇ ಖುದ್ದಾಗಿ ಏನು ಹೆಚ್ಚಾಗಿ ಶಬ್ದ ಮಾಲಿನ್ಯ ಆಗ್ತಾ ಇತ್ತು, ಸ್ಥಳೀಯರು ಆ ಶಬ್ದ ಮಾಲಿನ್ಯ ಬಗ್ಗೆ ದೂರನ್ನು ಕೊಟ್ಟಿದ್ರು. ಏನಂದರೆ ರಾತ್ರಿ ವೇಳೆ ಹೆಚ್ಚಿನ ರೀತಿಯಲ್ಲಿ ಶಬ್ದ ಬರ್ತಾ ಇದೆ. ಇಲ್ಲಿ ಸ್ಥಳೀಯರು ಕೊಟ್ಟಂಥ ದೂರಿನ ಮೇರೆಗೆ ಇದೀಗ ಪೊಲೀಸರು ಬಂದು ದಾಳಿಯನ್ನು ಮಾಡಿರ್ತಕ್ಕದ್ದು. ದಾಳಿಯನ್ನು ಮಾಡಿ ಇದೀಗ ಒಂದು ಪಾರ್ಟಿಗೂ ಸಹ ಬ್ರೇಕ್ ಆಗಿದೆ. ಒಟ್ಟಾರೆಯಾಗಿ ಏನೊಂದು ಮಧ್ಯರಾತ್ರಿ ಹೊಸ ವರ್ಷವನ್ನು ಏನೊಂದು ಯಾವುದೇ ಒಂದು ಅನುಮತಿಯನ್ನು ಪಡೆಯದೆ ಪೊಲೀಸ್ ಇಲಾಖೆಯ ನಿಯಮಗಳನ್ನು ಗಾಳಿಗೆ ತೋರಿ ಪಾರ್ಟಿ ಮಾಡ್ತಾ ಇದ್ದಂಥವ್ರಿಗೆ ಈಗ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಜೊತೆಗೆ ಆ ಪಾರ್ಟಿಗೂ ಸಹ ಬ್ರೇಕ್ ಹಾಕಿ ಈಗ ಪ್ರಕರಣವನ್ನು ದಾಖಲಿಸೋದಕ್ಕೂ ಸಹ ಮುಂದಾಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ನವೀನ್, TV9 ದೊಡ್ಡಬಳ್ಳಾಪುರ.